ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್, ಇದು ಲೇಸ್ ಥರ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ದೂರ ದೂರಕ್ಕೆ ಹಾಕೋದಾದ್ರೆ ಹಾಕ್ಕೋಬೋದು. ತುಂಬ ಸಿಂಪಲ್ ಸ್ಯಾರಿಗಳಿಗೆ ಮಾಡೋಂಥ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡಲ್ಲಿ ಸ್ಮಾಲ್ ಸೈಜ್ ಬರುತ್ತಲ್ವ, ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಡಬಲ್ ಕ್ರೋಶೆ ಈ ಥರ ಕ್ರಾಸ್ಗೆ ಮಾಡ್ಕೊಳ್ಳಿ. ಸ್ವಲ್ಪ ದೂರಕ್ಕೆ, ಈ ಲಾಕಿಂದ ಸ್ವಲ್ಪ ದೂರಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಕ್ರಿಸ್ಟಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಕ್ರಿಸ್ಟಲ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಈಗ ಡಬಲ್ ಕ್ರೋಶೆ ಇಲ್ಲಿ ಇದಕ್ಕಿಂತ ಹಿಂದೆ, ಈ ಲಾಕ್ ಮಾಡಿದಿರಲ್ವ, ಲಾಕಿನ ಹತ್ರ ಚುಚ್ಕೊಳ್ಳಿ. ಅಂದರೆ ಮುಂದೆ ಹೋಗೋದಲ್ಲ, ಹಿಂದೆ. ಈಗ ಮಾಡಿರೋ ಡಬಲ್ ಕ್ರೋಶೆಯಿಂದ ಬ್ಯಾಕ್ ಸೈಡಲ್ಲಿ ಈ ಥರ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಉದ್ದಕ್ಕೆ ಎಳ್ಕೊಂಡು. ಆಮೇಲೆ ಒಂದು ಚೈನು, ಮತ್ತೆ ಈ ಥರ ಕ್ರಾಸ್ಗೆ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಕ್ರಿಸ್ಟಲ್ ಬೀಡ್, ಈ ಥರ ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ ಈಗ ವಾಪಸ್ ಹಿಂದೆ ಇಲ್ಲಿ ಈ ನೀವು ಡಬಲ್ ಕ್ರೋಶೆ ಹಾಕಿದಿರಲ್ವ, ಇದರ ಪಕ್ಕದಲ್ಲಿ, ಹಿಂದಿನ ಡಬಲ್ ಕ್ರೋಶೆ ಪಕ್ಕದಲ್ಲಿ ಇಲ್ಲಿ ಹಿಂದೆ ಚುಚ್ಕೊಳ್ಳಿ. ಹಿಂದಿನ ಡಬಲ್ ಕ್ರೋಶೆ ಪಕ್ಕದಲ್ಲಿ ಚುಚ್ಕೊಂಡು ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನು ನೋಡಿ. ಈಗ ಹಿಂಗೆ ಕ್ರಾಸಿಗೆ ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಕ್ರಿಸ್ಟಲ್ ಬೀಡ್, ಇದನ್ನು ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಈಗ ಮೊದಲಿನ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಇದರ ಪಕ್ಕ ಚುಚ್ಕೊಂಡು ಕ್ರಾಸ್ಗೆ ಹಿಂಗೆ ಎಳ್ಕೊಳ್ಳಿ. ಎಳ್ಕೊಂಡು ಲಾಕ್ ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೊಂದು ಚೈನ್ ಹಾಕ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ ಕ್ರಾಸ್ ಆಗಿ ಫಸ್ಟ್ ಡಬಲ್ ಕ್ರೋಶೆ, ಈ ಥರ. ಆಮೇಲೆ ಕ್ರಿಸ್ಟಲ್ ಬೀಡ್, ಈ ಥರ ಕ್ರಿಸ್ಟಲ್ ಬೀಡ್, ಇದನ್ನು ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ. ಆಮೇಲೆ ಇಲ್ಲಿ ಮೊದಲಿನ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಇದರ ಪಕ್ಕ ಚುಚ್ಕೊಂಡು ದಾರ ತಂದು ಉದ್ದ ಎಳ್ಕೊಂಡು ಡಬಲ್ ಕ್ರೋಶೆ, ಬೀಡ್ ಲೆವೆಲ್ಗೆ ತಂದು ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಡೋಗಿ. ಇನ್ನು ಒಂದು ಚೈನು, ಮತ್ತು ಕ್ರಾಸ್ಗೆ ಡಬಲ್ ಕ್ರೋಶೆ, ಕ್ರಿಸ್ಟಲ್ ಬೀಡ್, ಮತ್ತು ಉಲ್ಟಾ ಈ ಡಬಲ್ ಕ್ರೋಶೆ ಪಕ್ಕದಲ್ಲಿ ಚುಚ್ಕೊಳ್ಳಿ. ಹೀಗೆ ಮಾಡಿಕೊಂಡು ಪೂರ್ತಿ ಸೀರೆ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕ್ರಾಸ್ ಆಗಿ ಸ್ಟಿಚ್ ಹಾಕಿ ಮೇಲೆ ಬೀಡ್ ಸೇರಿಸ್ಕೊಳ್ತಾ ಹೋಗಿದ್ದೀನಿ. ಈಗ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತೀನಿ. ಡಬಲ್ ಕ್ರೋಶೆ ಹಾಕಿ, ಬೀಡ್ ಹಾಕಿ, ಮತ್ತು ಸ್ಟಾರ್ಟಿಂಗಿನ ಈ ಮೊದಲಿನ ಡಬಲ್ ಕ್ರೋಶೆ ಪಕ್ಕದಲ್ಲಿ ಡಬಲ್ ಕ್ರೋಶೆ, ಇಲ್ಲಿಂಗೆ ಉದ್ದ ಎಳೆದು ಡಬಲ್ ಕ್ರೋಶೆ. ಈಗ 2 ಚೈನ್ ಮಾಡಿ ದಾರ ಕಟ್ ಮಾಡ್ತಾ ಇದ್ದೀನಿ. ಬೇರೆ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ.
ದಾರ ಕಟ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ದೀರಲ್ವ, ಈ ಲಾಕಲ್ಲೇ ಸೇರಿಸ್ಕೊಳ್ಳಿ. ಲಾಕಲ್ಲಿ ಸೇರಿಸ್ಕೊಂಡು ಈ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ನೆಕ್ಸ್ಟ್ ಒಂದು ಚೈನ್ ಹಾಕಿದ್ದೀರ ನೋಡಿ, ಇಲ್ಲಿ ಈ ಕ್ರಾಸ್ ಆಗಿ ಬೀಡ್ ಹಾಕಿದ ಮೇಲೆ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಿರ್ತೀರ, ಆ ಚೈನ್ಗೆ ಲಾಕ್ ಮಾಡಿ. ಮತ್ತು ಚೈನ್ ಈ ಬೀಡ್ ಸುತ್ತಲೂ ಎಷ್ಟು ಬರುತ್ತೆ ಅಷ್ಟು, 3 ಅಥವಾ 4 ಬೇಕಾಗಿದೆ ನೋಡಿ, 4 ಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಸಿಂಗಲ್ ಒಂದು ಚೈನ್ ಹಾಕಿ ನಾವು ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿ, ಅದಕ್ಕೆ ಬೀಡ್ ಸುತ್ತಲಿಂದ ಚೈನ್ ಹಾಕೊಂಡು ಬನ್ನಿ. ಹೀಗೆ 4 ಚೈನು ಇಲ್ಲಿ ನೋಡಿ, ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಾ ಈ ಡಬಲ್ ಕ್ರೋಶೆ ಆದಮೇಲೆ. ಪ್ರತಿಯೊಂದು ಡಬಲ್ ಕ್ರೋಶೆ ಆದಮೇಲೂ ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀರಲ್ವ, ಆ ಗ್ಯಾಪಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನು, ಮತ್ತು ಇಲ್ಲಿ ಗ್ಯಾಪಲ್ಲಿ ಲಾಕ್. ಈ ಥರ ಇಡೀ ಸೀರೆಗಳನ್ನು ಮಾಡ್ಕೊಂಡು ಬನ್ನಿ. ಈಗ ಮತ್ತೆ 4 ಚೈನು, ಇಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ. ಈ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಬನ್ನಿ. ಇದು ಸಿಂಪಲ್ ಸ್ಯಾರಿಗಳಿಗೆ ಹೆಚ್ಚು ಡಿಸೈನ್ ಬೇಡ ಅಂತ ಇರೋರಿಗೆ ಮಾಡ್ಬೋದು. ಕೆಲವು ಜನ ಕೇಳ್ತಾರಲ್ವ, ಹೆಚ್ಚು ಗ್ರ್ಯಾಂಡ್ ಡಿಸೈನ್ ಬೇಡ, ಹೆಚ್ಚು ಕುಚ್ಚು ಬೇಡ, ಈ ಥರ ಹೇಳ್ತಾರಲ್ವ, ಆವಾಗ ಅಂಥವ್ರಿಗೆ ಇದನ್ನು ಮಾಡ್ಕೋಬೋದು. ಈಗ ಕೊನೆಯಲ್ಲಿ 4 ಚೈನು, ಇದನ್ನು ಇಲ್ಲಿ ಈ ಡಬಲ್ ಕ್ರೋಶೆ, ಲಾಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಆ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಂಬಿಡಿ. ನೀವು ಎಂಡ್ ಮಾಡಿದ್ದೀರಲ್ವ ಅಲ್ಲಿ. ಈ ಥರ ಮಾಡಿಕೊಂಡು ಹೀಗೆ ಈ ಹಳೆ ದಾರನ ಈ ಕಡೆ ಬಗ್ಗಿಸ್ಕೊಂಡು ಮಾಡ್ಕೊಳ್ಳಿ, ಅದು ಲಾಕ್ ಆಗುತ್ತಲ್ಲೇ. ಆಮೇಲೆ ಬೇಕು ಅಂದರೆ ಕುಚ್ಚಿಗೆ ಸೇರಿಸ್ಕೋಬೋದು ಇದನ್ನು, ಅಥವಾ ಸಣ್ಣಕ್ಕೆ ಕಟ್ ಮಾಡಿ ಕುಚ್ಚು ಮಾಡುವಾಗ ಮಧ್ಯದಲ್ಲಿ ಹಿಂಗೆ ಇಟ್ಕೊಂಡ್ರೆ ಅದು ಗಟ್ಟಿ ನಿಂತ್ಕೊಳ್ಳೋದು, ಕಾಣೋದು ಇಲ್ಲ. ಆಮೇಲೆ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿ. ಈಗ ನೀವು ಹಿಂಗೆ ಬಿಟ್ಕೊಂಡು ಕುಚ್ಚಿಲ್ದೇ ಪೂರ್ತಿ ಸೀರೆ ಹಿಂಗೆ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಬೇಕು ಅಂದರೆ ಒಂದು 4-4ಕ್ಕೋ 5-5ಕ್ಕೋ ಮಧ್ಯದಲ್ಲಿ, ಈಗ ಇಲ್ಲಿ ಫಸ್ಟಿಗೆ ಒಂದು ಕುಚ್ಚು ಹಾಕಿ, ಆಮೇಲೆ ಒಂದು 4ಕ್ಕೋ 5ಕ್ಕೋ ಒಂದಕ್ಕೆ ಕುಚ್ಚು ಹಾಕಿ, ಮತ್ತು 4-5 ಆದಮೇಲೆ ಒಂದು ಕುಚ್ಚು ಹಾಕಿ. ಬೇಕಾದ್ರೆ ಕುಚ್ಚು ಹಾಕಿ ತೋರಿಸ್ತೀನಿ ನಾನು, ಚೆನ್ನಾಗಿ ಬರುತ್ತೆ ಅವಾಗ. ಇಲ್ಲಾಂದರೆ ಪೂರ್ತಿ ಸೀರೆನೂ ಹೀಗೆ ಮಾಡ್ಕೊಂಡು ಹೋಗ್ಬೋದು ಬಾರ್ಡ್ರಾಗಿ. ಇದು ನೆಕ್, ಬ್ಲೌಸ್ ನೆಕ್ಗಳಿಗೂ ಮಾಡ್ಕೋಬೋದು ನೀವು, ಈ ಥರದ್ದು ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ನೆಕ್ಕಲ್ಲಿ ನೋಡಿ, ಈ ಥರ ರೌಂಡ್ ನೆಕ್ಗೆ ಹಿಂಗೆ ಬಂದರೆ ಚೆನ್ನಾಗಿರತ್ತಲ್ವ. ಇದು ರೌಂಡ್ ನೆಕ್, ಸ್ಕ್ವೇರ್ ನೆಕ್ಗೂ ಮಾಡ್ಕೋಬೋದು ನೀವು, ಚೆನ್ನಾಗಿ ಕಾಣಿಸ್ಬೋದು. ಪೂರ್ತಿ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಫೈನಲ್ ಲುಕ್ಕು. ಇದು ಕ್ರಿಸ್ ಕ್ರಾಸ್ ಆಗಿ ಇದೆ, ಅಂದರೆ ಇಂಟು ಮಾರ್ಕಿನ ಥರ ಕಾಣಿಸುತ್ತೆ. ಬೇಕು ಅಂದರೆ ಹಿಂಗೆ ಸ್ಟ್ರೈಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಕುಚ್ಚು ಹಾಕ್ಕೊಳ್ಳಿ, ಕುಚ್ಚು ಹಾಕಿದರೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.